ಸಾರ್ವಜನಿಕರು ಸರ್ಕಾರಕ್ಕೆ ಮನವಿ ಮಾಡುವ ಮೂಲಕ ಎಚ್ಚರಿಸಿದರು. ಹೌದು, 15 ದಿನದ ಒಳಗಾಗಿ ಹಕ್ಕುಪತ್ರ ನೀಡದೇ ಇದ್ದಲ್ಲಿ ಸವನೂರು ಕಂದಾಯ ಕಚೇರಿಯ ಮುಂಭಾಗದಲ್ಲಿ ನಿರಂತರ ಪ್ರತಿಭಟನೆ. ಸಾರ್ವಜನಿಕರು ವಾಸವಿರುವಂತಹ ಜಾಗೆಯ ಹಕ್ಕುಪತ್ರವನ್ನ ನೀಡುವಂತೆ ಹಾಗೂ ಸರ್ಕಾರಿ ಜಾಗೆಯನ್ನ ತಮ್ಮ ಕಬ್ಜಾಗೆ ತೆಗೆದುಕೊಳ್ಳಲು ಸಾರ್ವಜನಿಕರ ಒತ್ತಾಯ ಮಾಡುವುದರ ಮೂಲಕ ಮನವಿಯನ್ನ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರದ ಗಮನ ಸೆಳೆಯಲು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮನವಿಯನ್ನ ಸಲ್ಲಿಸಿದ್ರು. ಸವನೂರು ನಗರದಲ್ಲಿ ಬರುವ ದಂಡಿನಪೇಟೆ ವ್ಯಾಪ್ತಿಗೆ ಒಳಪಟ್ಟಿರುವ ಸರ್ಕಾರದ ಜಾಗೆ ಇದ್ದು ಆ ಜಾಗದ ಮೂಲ ಸರ್ವೆ ನಂಬರ್ ಅನ್ನ ಮರೆಮಾಚಿ ಇತ್ತೀಚೆಗೆ ಹೊಸ ಸರ್ವೆ ನಂಬರ್ ಸೃಷ್ಟಿ ಮಾಡಿ ಅಲ್ಲಿ ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಹಿಂದಿನ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ಶಾಮೀಲಾಗಿ ಆ ಸರ್ವೆ ನಂಬರ್ಗಳನ್ನ ಮತ್ತು ಮೂಲ ನಕ್ಷೆಗಳನ್ನ ನಾಶಪಡಿಸಿದ್ದಾರೆ. ತಾವು ಬ್ರಿಟಿಷ್ ಕಾಲದ ಸನ್ 1800ರ ಇಸ್ವಿಯಲ್ಲಿ ನಕ್ಷೆಯನ್ನ ತರಿಸಿಕೊಂಡು ಮೂಲ ಸರ್ಕಾರಿ ಜಮೀನುಗಳ ಟಿಪ್ಪಣಿ ಉತ್ತಾರಗಳನ್ನ ತರಿಸಿಕೊಂಡು ಮೂಲ ಟಿಪ್ಪಣಿಗಳ ಪ್ರಕಾರ ಹದ್ದು ಬಸ್ತು ಮಾಡಿಸಿ ಸರ್ವೆ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿ ಮಾಹಿತಿಯನ್ನ ಪಡೆದು ಅಲ್ಲಿ ವಾಸವಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿವಿಧ ಸಮುದಾಯದವರು ವಾಸವಿರುವುದರಿಂದ ಸುಮಾರು 60 ವರ್ಷಗಳಿಂದ ವಾಸವಿದ್ದು ಈಗಾಗಲೇ ಆ ಜಾಗದಲ್ಲಿ ವಾಸವಿರುವ ಎಲ್ಲಾ ಸಮುದಾಯದವರು ಸವನೂರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅಕ್ರಮ ಇರುವ ಮನೆಗಳನ್ನು ಸಕ್ರಮಗೊಳಿಸಿಕೊಡಲು ಅರ್ಜಿ ಸಲ್ಲಿಸಿದ್ದು ಇರುತ್ತದೆ. ಅಲ್ಲಿನ ನಿವಾಸಿಗಳು ಅರ್ಜಿ ಸಲ್ಲಿಸಿದ್ರೂ ಕೂಡ ನಾವು ನೀಡಿರುವ ಅರ್ಜಿಗಳು ಯಾವುದೇ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಮತ್ತು ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಕಂದಾಯ ಇಲಾಖೆ 8 ಮತ್ತು ಉಪವಿಭಾಗ ಇಲಾಖೆಯವರು ಸರ್ವೆ ಮಾಡಲು ಬರುತ್ತೇವೆ ಎಂದು ದಿನಾಂಕ 18/9/2003 ನೋಟಿಸ್ ಜಾರಿ ಮಾಡಿದ್ದು ಇರುತ್ತದೆ. ಇಷ್ಟೆಲ್ಲ ಆದರೂ ಕೂಡ ಕೆಲವು ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಸರ್ಕಾರಿ ಆಸ್ತಿಯನ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ಕೈಬರಹದ ಮೂಲಕ ಬರೆದಿದ್ದಾರೆ ಎಂದು ಕಂಡು ಬಂದಿರುತ್ತದೆ. ಈಗಾಗಲೇ ಅಲ್ಲಿನ ಕೆಲ ವ್ಯಕ್ತಿಗಳು ಸುಮಾರು ಮನೆಗಳು ಇದ್ದು ಕೂಡ ಅಲ್ಲಿ ಕಾಂಪೌಂಡ್ ಗೋಡೆಯನ್ನ ನಿರ್ಮಿಸಿ ತೊಂದರೆಯನ್ನ ಮಾಡಿರುತ್ತಾರೆಂದು ತಿಳಿದು ಬಂದಿರುವುದರಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನ ನೀಡಿ ಅಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿಯಲ್ಲಿ ತಿಳಿಸಿದರು. ಲಗತ್ತಿಸಲಾಗಿದ್ದ ಮನವಿಯನ್ನ ತಾವು ಯಾವ ಕ್ರಮ ಕೈಗೊಂಡಿದ್ದೀರಿ ಎಂಬುದರ ಬಗ್ಗೆ 7 ದಿನಗಳ ಒಳಗಾಗಿ ನಮಗೆ ಲಿಖಿತ ರೂಪದಲ್ಲಿ ತಿಳಿಸಬೇಕು ಮತ್ತು ಅಲ್ಲಿನ ವಾಸವಿರುವಂತಹ ಕುಟುಂಬಗಳಿಗೆ ಶೀಘ್ರದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ನಮ್ಮ ವಿನಂತಿಯಾಗಿರುತ್ತದೆ. ಮುಂದೆ ಬರುವ 15 ದಿವಸದ ಒಳಗಾಗಿ ಹಕ್ಕುಪತ್ರ ನೀಡದೇ ಇದ್ದಲ್ಲಿ ಸವನೂರು ಕಂದಾಯ ಕಚೇರಿ ಮುಂಭಾಗದಲ್ಲಿ ನಿರಂತರ ಪ್ರತಿಭಟನೆ ಕೈಗೊಳ್ಳುತ್ತೇವೆಂದು ಮನವಿ ಪತ್ರದಲ್ಲಿ ತಿಳಿಸಿರುತ್ತಾರೆ. ಪ್ರತಿಭಟನೆ ಮಾಡುವ ಸಮಯದಲ್ಲಿ ಸರ್ಕಾರಿ ಆಸ್ತಿ ಪಾಸ್ತಿ ನಷ್ಟವಾದಲ್ಲಿ ಅದಕ್ಕೆ ಸರ್ಕಾರಿ ಅಧಿಕಾರಿಗಳೇ ನೇರ ಹೊಣೆ ಮತ್ತು ಇದರಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಪ್ರತಿ ಫಲಾನುಭವಿಗಳಿಗೆ ನೋಟಿಸ್ ನೀಡಿರುವಂತಹ ಪ್ರತಿ ಅರ್ಜಿಯೊಂದಿಗೆ ಲಗತ್ತಿಸಿರುತ್ತೇವೆ ಅಂತ ಬರೆದುಕೊಟ್ಟ ಮನವಿ ಪತ್ರ. ದಂಡಾಧಿಕಾರಿ ಭರತರಾಜ ಕೆಎನ್ ಮಾತನಾಡಿ, ನಿಮ್ಮ ಈ ಮನವಿಯನ್ನ ಪರಿಶೀಲಿಸಿ ತ್ವರಿತವಾಗಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಹಾಗೂ ಮಾಹಿತಿ ಹಕ್ಕು ಹೋರಾಟಗಾರರಾದ ಸಂದೀಪ್ ಫಕೀರಪ್ಪ ಬಾಬುನಿ, ಜಿಲಾನಿ ಬಂಕಾಪುರ್, ಹೆಗ್ಗಪ್ಪ ಕಲಾಲ್, ಜಹೀರ್ ಅಹಮದ್ ಬಂಕಾಪುರ್, ಈರಪ್ಪ ತಗ್ಗಿಹಳ್ಳಿ, ನಿರ್ಮಲ್ ಬಂಕಾಪುರ್, ಮೋದಿನ್ ಸಾಬ್ ಮರ್ದಾನಿ, ಶರಣಪ್ಪ ತಿಗ್ಗಿಹಳ್ಳಿ, ಚನ್ನಪ್ಪ ಲಟ್ಟನ್ನವರ್, ರೇಣುಕಾ ಲಟ್ಟನ್ನವರ್, ಮೊಹಮ್ಮದ್ ಜವಳಿ, ರತ್ನವ ಚೆಲ್ವಾದಿ, ಶಶಿಕಲಾ ಹಿರೇಮಠ್, ಶಿವಪ್ಪ ತಗ್ಗಿಹಳ್ಳಿ, ಆನಂದ ಕರ್ನೂಲಿ, ಪುಟ್ಟಪ್ಪ ಬಂಕಾಪುರ್, ಜಿಲಾನಿ ಬಳ್ಳಾರಿ ಹಾಗೂ ವಾರ್ಡಿನ ಪ್ರಮುಖರು ಮತ್ತು ಇತರರು ಉಪಸ್ಥಿತರಿದ್ದರು. ಮುನಾಗೌಡ್ಗಿರಿ, ಜೀವನದ ನೆರಳು ನ್ಯೂಸ್, ಸವನೂರು. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸವನೂರಿವರು ನಾವು ಕೊಟ್ಟ ಮನವಿಯನ್ನು ಮಾನ್ಯ ಕಂದಾಯ ಸಚಿವರಿಗೆ ರವಾನಿಸಬೇಕೆಂದು ವಿನಂತಿ. ವಿಷಯ: ಸಾರ್ವಜನಿಕರು ವಾಸವಿರುವಂತಹ ಜಾಗೆಯ ಹಕ್ಕುಪತ್ರವನ್ನು ಪರಿಶೋಧಿಸಿದ್ದು ಮತ್ತು ಇನ್ನುಳಿದ ಸರ್ಕಾರಿ ಜಾಗೆಯನ್ನು ತಮ್ಮ ಕಬ್ಜಾಕ್ಕೆ ತೆಗೆದುಕೊಳ್ಳಲು ಸಾರ್ವಜನಿಕರಿಂದ ಒತ್ತಾಯ. ಈ ಮನವಿಯಲ್ಲಿ ತಿಳಿಸುವುದು ಏನೆಂದರೆ, ಸವಣೂರು ನಗರದಲ್ಲಿ ಬರುವ ದಂಡಿನಪೇಟೆ ವ್ಯಾಪ್ತಿಗೆ ಒಳಪಟ್ಟಿರುವ ಸರ್ಕಾರದ ಜಾಗೆ ಇದ್ದು ಆ ಜಾಗದ ಮೂಲ ಸರ್ವೆ ನಂಬರನ್ನು ಮರೆಮಾಚಿ ಇತ್ತೀಚೆಗೆ ಹೊಸ ಸರ್ವೆ ನಂಬರ್ ಸೃಷ್ಟಿ ಮಾಡಿ ಅಲ್ಲಿ ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸುವ ಕೆಲಸವನ್ನು ಹಿಂದಿನ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ಶಾಮೀಲಾಗಿ ಆ ಸರ್ವೆ ನಂಬರ್ಗಳನ್ನು ಮತ್ತು ಮೂಲ ನಕ್ಷೆಗಳನ್ನು ನಾಶಪಡಿಸಿದ್ದಾರೆ. ತಾವು ಬ್ರಿಟಿಷ್ ಕಾಲದ ಸನ್ 1800 ಇಸ್ವಿಯ ನಕ್ಷೆಯನ್ನು ತರಿಸಿಕೊಂಡು ಮೂಲ ಸರ್ಕಾರಿ ಜಮೀನುಗಳ ಟಿಪ್ಪಣಿ ಉತ್ತಾರಗಳನ್ನು ತರಿಸಿಕೊಂಡು ಮೂಲ ಟಿಪ್ಪಣಿಗಳ ಪ್ರಕಾರ ಹದ್ದುಬಸ್ತು ಮಾಡಿಸಿ ಸರ್ವೆ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿ ಮಾಹಿತಿಯನ್ನು ಪಡೆದು ಅಲ್ಲಿ ವಾಸವಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿವಿಧ ಸಮುದಾಯದವರು ವಾಸವಿರುವುದರಿಂದ ಸುಮಾರು 60 ವರ್ಷಗಳಿಂದ ವಾಸವಿದ್ದು
ಈಗಾಗಲೇ ಆ ಜಾಗದಲ್ಲಿ ವಾಸವಿರುವ ಎಲ್ಲಾ ಸಮುದಾಯದವರು ಸವಣೂರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅಕ್ರಮ ಮನೆಗಳನ್ನು ಸಕ್ರಮಗೊಳಿಸಲು ಅರ್ಜಿ ಸಲ್ಲಿಸಿದ್ದು ಇರುತ್ತದೆ. ಆದರೆ ಅಲ್ಲಿನ ಜನರು ಅರ್ಜಿ ಸಲ್ಲಿಸಿದರೂ ಕೂಡ ನಾವು ನೀಡಿರುವ ಅರ್ಜಿಗಳು ಯಾವುದೇ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಮತ್ತು ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಕಂದಾಯ ಇಲಾಖೆ ಮತ್ತು ಉಪವಿಭಾಗ ಇಲಾಖೆಯವರು ಸರ್ವೆ ಮಾಡಲು ಬರುತ್ತೇವೆ ಎಂದು ದಿನಾಂಕ 18/9/2003 ನೋಟಿಸ್ ಜಾರಿ ಮಾಡಿದ್ದು ಇರುತ್ತದೆ. ಇಷ್ಟೆಲ್ಲ ಆದರೂ ಕೂಡ ಕೆಲವು ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಸರ್ಕಾರಿ ಆಸ್ತಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕೈಬರಹದಲ್ಲಿ ಬರೆದಿದ್ದಾರೆ ಎಂದು ಕಂಡುಬಂದಿರುತ್ತದೆ. ಈಗಾಗಲೇ ಅಲ್ಲಿನ ಕೆಲ ವ್ಯಕ್ತಿಗಳು ಸುಮಾರು ಮನೆಗಳು ಇದ್ದು ಕೂಡ ಅಲ್ಲಿ ಕಾಂಪೌಂಡ್ ಗೋಡೆಯನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿರುತ್ತಾರೆ ಎಂದು ತಿಳಿದು ಬಂದಿರುವುದರಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಅಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ನಾವು ಕೊಟ್ಟ ಮನವಿಯನ್ನು ತಾವು ಯಾವ ಕ್ರಮ ಕೈಗೊಂಡಿದ್ದೀರಿ ಎಂಬುದರ ಬಗ್ಗೆ 7 ದಿವಸಗಳ ಒಳಗಾಗಿ ನಮಗೆ ಲಿಖಿತ ರೂಪದಲ್ಲಿ ತಿಳಿಸಬೇಕು ಮತ್ತು ಅಲ್ಲಿನ ವಾಸವಿರುವಂತಹ ಕುಟುಂಬಗಳಿಗೆ ಶೀಘ್ರದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ನಮ್ಮ ವಿನಂತಿಯಾಗಿರುತ್ತದೆ. ಮುಂದೆ ಬರುವ 15 ದಿವಸಗಳ ಒಳಗಾಗಿ ಹಕ್ಕುಪತ್ರ ನೀಡದೇ ಇದ್ದಲ್ಲಿ ಸವಣೂರು ಕಂದಾಯ ಕಚೇರಿ ಮುಂಭಾಗದಲ್ಲಿ ನಿರಂತರ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದು ಮನವಿ ಪತ್ರದಲ್ಲಿ ತಿಳಿಸಿರುತ್ತೇವೆ. ಪ್ರತಿಭಟನೆ ಮಾಡುವ ಸಮಯದಲ್ಲಿ ಸರ್ಕಾರಿ ಆಸ್ತಿ ನಷ್ಟವಾದಲ್ಲಿ ಅದಕ್ಕೆ ಸರ್ಕಾರಿ ಅಧಿಕಾರಿಗಳ ನೇರ ಹೊಣೆಯಾಗಿರುತ್ತಾರೆ ಮತ್ತು ಇದರಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಪ್ರತಿ ಫಲಾನುಭವಿಗಳಿಗೆ ನೋಟಿಸ್ ನೀಡುವಂತಹ ಪ್ರತಿ ಅರ್ಜಿಯೊಂದಿಗೆ ಲಗತ್ತಿರಿಸುತ್ತೇವೆ ಅಂತ ಬರೆದುಕೊಟ್ಟ ಮನವಿ ಪತ್ರ. ನೀವು ನಿಂತ್ಕೋರಿ, ಸರ್ವೆ ಮಾಡ್ತೀರಿ, ನಿಮ್ಮ ಜೊತೆ ನಾವು ಸಹಕಾರ ಕೊಡ್ತೀವಿ. ನಮ್ಗೆ ಆದಷ್ಟು ಜಲ್ದಿ ಸರ ಅದನ್ನು ಜಾರಿ ಮಾಡ್ಕೊಡ್ರಿ. ಮಾಡಿದ್ರೆ ಸರ್ ನಾವು ಪ್ರತಿಭಟನೆ ಮಾಡಲ್ಲ. ಇಲ್ಲಾಂದ್ರೆ ಸರ್ ಹಿಂಗೆ ಬಂದು ನಾವು 1000 ಸಲ ಕೊಟ್ಟು ಹೋಗೇವಿ, ಮುಖ್ಯಮಂತ್ರಿಯವ್ರಿಗೆ ಮನವಿ ಕೊಟ್ಟಿವಿ, ಎಲ್ಲಾನು ಮಾಡೇವಿ ಸರ್. ಆದ್ರೆ ನಮ್ಗೆ ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಈಗ ಮಾನ್ಯ ಇವರು ಕಂದಾಯ ಸಚಿವರು ಮೊನ್ನೆ ತಮ್ಗೆ ಗೊತ್ತಿದ್ದಂಗೆ ಸರ 15 ವರ್ಷದ ಹಿಂದಿನ ಅಕ್ರಮ ಸಕ್ರಮ ಅರ್ಜಿಗಳನ್ನ ಜಲ್ದಿ ಅದನ್ನು ಪೂರ್ಣಗೊಳಿಸಿ ಅಂತ ಆದೇಶ ನೋಡಿದ ಮೇಲೆ ನಾವು ಬಂದೇವೆ ಸರ್. ಈಗ ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡ್ರಿ ಸರ್. ಇಲ್ಲ ಅಂದ್ರೆ ಕಂದಾಯ ಸಚಿವರು ಅಲ್ಲ ಸರ್, ಕಂದಾಯ ಸಚಿವರು ಇಲ್ಲಿ ಬರೋವರೆಗೂ ನಾವು ಧರಣಿ ಕುಂದಿರ್ತೀವಿ ಸರ್. ತಾವು ನಮಗೆ ನೆರವು ಮಾಡಿ ಮೊನ್ನೆ ಕಂಪೌಂಡ್ ಆಗಿದೆ ಅಂತ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಎಲ್ಲ ಬರ್ಬೇಕು ಸರ್. ನಾವೆಲ್ಲರೂ ಇರ್ತೇವೆ ಸರ್, ಬರ್ಬೇಕು ಸರ್. महाराज दिल्ली वाली और भारतीय ಹತ್ತು ಮಕ್ಕಳು ಅಲ್ಲೇ ಮದುವೆ ಆಗಿದೆ. ಮದುವೆ ಆಗಿ ಎಲ್ಲ ಇದಾಗಿ ಅವ್ರು ಶಾಣೆ ಇಟ್ಟಿದ್ರೆ ಈಗ ನಾವು ಇಲ್ಲೇ ಬಳಸ್ತಿಲ್ಲ. ಅವ್ರು ಏನು ಮಾಡಿಬಿಟ್ಟಾರ, ಸರ್ಕಾರ ಜಮೀನು ಕೂಡಲೇ ಅವ್ರು ಶಾಣೆತನ ಮಾಡಿ ಯಾರ್ಯಾರ ಅವ್ರ ಮೇಲೆ ಮಾಡಿ ಹಿಂದೂ ಮುಸ್ಲಿಮ್ಸ್ ಜಗಳ ಆಗ್ತಾರೆ, ಪಠಾಣ್ ಬರ್ತಾರೆ. ಇದು ಮಸೂದಿ ಅಲ್ಲಿ ಜಗಳ ಇದ್ದಿದ್ರೆ ನಾವು ಬಿಟ್ಟು ಕೊಟ್ಟಿದ್ದೀವಿ ಅಲ್ಲ. ನಮ್ಮ ಅಪ್ಪಾಜಿ ಏನೇನು ಮಾಡಿ ತೊಗೊಂಡಿದ್ದಾರೆ ಜಗಳ. 10 ಮಂದಿ ಮದುವೆ ಮಾಡಿ ಅವರು ಬೇರೆ ಬೇರೆ ಇದೇ ಊರಾಗ ಅದಾರ. ನಮ್ಮ ಅಪ್ಪಾಜಿ ತೀರ್ಕೊಂಡಾರ, ನಮ್ಮ ಮಮ್ಮಿ ಅದಾರ. ಈಗ ನಿನ್ಗೆ ಸದ್ಯ ಅಲ್ಲಿ ಹೋಗಿ ತೋರಿಸ್ತೀನಿ, ಅವ್ರಿಗೆ ಮಾತಾಡಿ, ಅವ್ರಿಗೆ ಬರೋಕ್ಕಾಗಲ್ಲ. ಇವ್ರು ನಮ್ಗೆ ತೊಂದರೆ ಕೊಡ್ತಾರೆ ಸರ್. ನಮ್ಮ ಕಡೆ ನಮ್ಮ ಜಗಳ ಹಚ್ಚಾಗುತ್ತಾರ. ಬೇಡ, ಹಂಗಾಗಿ ಬೇಡ, ಏನಾದ್ರು ನಮ್ಗೆ ಕೈಲಿಂದ ಆಗ್ಬೇಕು. ಎಲ್ಲ ಕಂಪೌಂಡ್ ಬಂದ್ ಮಾಡ್ಯಾರ. ಅಲ್ಲಿ ಜನ ಹೆಂಗಿರ್ತೀವಿ ಜನ ಅಲ್ಲಿನ ಹುಡುಗರು ಕ್ಯಾಚ್ ಮಾಡಿ ಮಾಡಂತಾರ, ಎಲ್ಲ ಗೇಮ್ ಪ್ಲಾನ್ ಮಾಡಂತಾರ. ನಮ್ಗೆ ಆದ್ ಬೇಡ. ಹೆಚ್ಚು ಕಡಿಮೆ ನಮ್ಮ ಕೈಲಿ ಏನಾರು ಆಗಿ ನಾವು ಹೋಗಿ ಕುಂತ ನಮ್ಮ ಸಣ್ಣ ಮಕ್ಕಳು ಐತೆ ಸರ್. ನಮ್ಗೆ ಕೊಟ್ಟಾಗ ಅನ್ಯಾಯ ಮಾಡಬೇಡ್ರಿ. ಏನು ಇದಕ್ಕೆ ಬಗೆಹರಿಸ್ಕೊಡ್ರಿ ಒಂದು ದಿವಸ. ಇಲ್ಲಾಂದ್ರೆ ನಾವು ಏನು ಮಾಡ್ತೀವಿ, ನಮ್ಗೆ ಬಿಟ್ಕೊಡ್ರಿ, ನಾವು ಮಾಡ್ತೀವಿ. ನಾವು ಅಲ್ಲೇ 40-50 ವರ್ಷದಿಂದ ಅಲ್ಲೇ ಇದ್ದೀವಿ ಸರ್. ನಮ್ಮ ಕಟ್ಟಿಗೆ ಅಡ್ಡೆ ಇತ್ತು ಅಲ್ಲೇ. ನಾವು ಭಾಳ ದಿವಸದಿಂದ ಅದು ಜಾಗ ಮಸೂದಿದ್ದಲ್ರಿ ಸರ್. ಗೌರ್ಮೆಂಟ್ ಕೊಡೋದ್ರಿ ಅದು. ಅವರು ಏನು ಮಾಡ್ಯಾರ, ಎಲ್ಲ ನಾವು ಸ್ವಲ್ಪ ಎಲ್ಲ ಬಡವರು ದುಡುಕ್ತಿನವರು ಅಂತೇಳಿ ಆ ಥರ ಪೆನ್ಷನ್ ತೊಗೊಂಡಿಲ್ಲ ನಾವು. ಅವ್ರು ಏನು ಮಾಡ್ಕೊಂಡು ಬಿಟ್ಟಾರೆ, ಎಲ್ಲ ಆಸ್ತಿ ಮಸೂದಿಗೆ ಇದು ಮಾಡ್ಕೊಂಡಾರ. ಅದರ ಸಂಬಂಧ ನಾವು ಇಲ್ಲಿ ತಹಸೀಲ್ದಾರ್ ಆಫೀಸ್ ಬಂದೀವಿ. ನೀವು ಸ್ವಲ್ಪ ಏನಾಯ್ತಿದ್ದು ಮಾಡಿಕೊಡ್ಬೇಕು.
ನಮ್ಮಪ್ಪರ ಜಾಗ ತಗೊಂಡಿದ್ರೆ 45 ವರ್ಷ ಆದ್ರಿ, ಅದಕ್ಕೆ ದಾಖಲೆ ಏನಿಲ್ಲ, ಹಂಗೆ ಬರೆದು ಕೈಲಿ ಕೊಟ್ಟಿದ್ರೆ ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿವಿ. ಇದಕ್ಕೆ ನ್ಯಾಯ ತಹಸೀಲ್ದಾರ್ಗಿಂತ ನಮ್ಮ ಮಾಧ್ಯಮದವರು ಕೊಡಿಸ್ಬೇಕು. ಮೇನ್ ಇರೋದು ಮಾಧ್ಯಮದವರು. ನಾನು ಎಲ್ಲ ಕಡೆ ಅಡ್ಡಾಡ್ತೀನಿ, ಮಾಧ್ಯಮದಿಂದ ಹೈಕೋರ್ಟಿಂದ ಇರ್ತಂಥ ಕೇಸ್ಗಳನ್ನು ಮಾಧ್ಯಮದರಿಂದ ಇದಾಗ್ಯಾವ್ರಿ, ಬಗೆಹರಿದವ್ರಿ. ಅದಕ್ಕೆ ದಯವಿಟ್ಟು ನಮ್ಗೆ ಯಾರ ರಾಜಕೀಯ ಮನುಷ್ಯರು ಬೇಡ, ಯಾವ ಧರಣಿನೂ ಬೇಡ, ಮಾಧ್ಯಮದವರು ನಿರಂತರವಾಗಿ ಹೋರಾಟ ನೀವು ಮಾಡಿದ್ರೆ ಇದಕ್ಕೆ ನ್ಯಾಯ 15 ದಿನದಾಗ ಸಿಗ್ತೈತ್ರಿ. ಅದಕ್ಕೆ ನಾವು ಮಾಧ್ಯಮದವರಲ್ಲಿ ಕೇಳ್ತೀನಿ, ಮಾಧ್ಯಮ ಏನು ಅನ್ನೋದು ಅದು ನನಗೆ ಗೊತ್ತು. ಯಾಕೆ ನಾನು ಒಂದು ಎಲ್ಲ ಕಡೆ ಅಡ್ಡಾಡ್ತೀನಿ. ಮಾಧ್ಯಮ ಅಂದರೆ ಒಂದು ದೇವರಿದ್ದಂಗೆ. ಅವರು ನಿಷ್ಪಕ್ಷವಾಗಿ ಯಾವುದೋ ರಾಜಕಾರಣಿಗೆ ಮಾತು ಕೇಳಿ ನೀವು ಹಿಂಸರಿಬೇಡ್ರಿ. ನೀವು ನಿಂತು ಅದು ಹೋರಾಟ ಮಾಡಿ ಕೊಟ್ರೆ ನಾ ಮಾಧ್ಯಮದವ್ರಿಗೆ ಈ ಎಲ್ಲ ಮನೆಯವ್ರಿಗೆ ಕೂಡಿಸಿ ಅವ್ರು ನಿಮ್ಗೆ ಏನು ಸತ್ಕಾರ ಸಮಾರಂಭ ಏನು ಮಾಡ್ಬೇಕು ಅದು ನಾ ಮಾಡ್ತೀನಿ. ಅದಕ್ಕೆ ಚಿಲಿಋಣಿ ಆಗ್ತೀನಿ. ಮೇನ್ ಇರೋದು ನಾ ಮಾಧ್ಯಮದವ್ರು ಕೇಳೋದು. ತಹಶೀಲ್ದಾರ್ಗಾಗಲಿ ನೀವು ಯಾವುದೇ DC-ಗಾಗಲಿ ಯಾರು ಸಚಿವರಿಗೂ ನೀವು ಹೆದರಬಾರ್ದು. ಯಾರು ರಾಜಕೀಯನೂ ಭಾಳ ಐತಿ. ಆದರೆ ಮಾಧ್ಯಮದವ್ರು ಕೇಳೋದು ಅಂದ್ರೆ ನಂದು ಪ್ರಶ್ನೆ, ನೀವು ನ್ಯಾಯ ಕೊಡ್ಸೋದು ಮೇನ್. ಮಾಧ್ಯಮನ ಅಂದ್ರೆ ಪವಿತ್ರ. ಅದು ಮಾಧ್ಯಮ ಅಂದ್ರೆ ಪವಿತ್ರ. ಅದು ರಾಜಕೀಯ ಬಳಸ್ಕೊಡೋದ್ರ ಬಳಸೋದ್ರ ಏನೇನೋ ಮಾಡ್ತಾರೆ. ಆದ್ರೆ ಇದ್ರಾಗ ಇದು 50 ವರ್ಷ ನಮ್ಮಪ್ಪನ ಇದಕ್ಕೆ ಅಡ್ಡಾಡಿ ಹೋರಾಟ ಮಾಡಿ ಸತ್ತು ಹೋಗ್ಬಿಟ್ಟ, ನಮ್ಮವನು ಸತ್ತು ಹೋಗ್ಬಿಟ್ಲು. ಆದ್ರೆ ನೀವು ಮೇನ್ ಇರೋದು ನಾ ಕೇಳೋದು ಮಾಧ್ಯಮದವ್ರಿಗೆ, ನ್ಯಾಯ ಕೇಳೋದು ಮಾಧ್ಯಮದವ್ರು. ಮಾಧ್ಯಮನೂ ಇದು ಕೊಡಿಸಬೇಕು, ಇಲ್ಲ ನಾವು ಸತ್ಯಾಗ್ರಹ ಕುಂದಿರ್ತೀವಿ.